ದಾರಿ ತಪ್ಸಕ್ ಹೋಗ್ಬೇಡಿ, ಸುಮ್ಮನಿರಿ. ಈಗ ನಾವೇನು ಭರವಸೆಗಳನ್ನ ಕೊಟ್ಟು ಬಂದು ಹೇಳಿದೀವಿ, ಅದನ್ನ ರಾಜ್ಯಪಾಲರ ಹತ್ರ ನಾವು ಹೇಳಿಸ್ಲೇಬೇಕಲ್ಲ ಈ ರಾಜ್ಯದ ಜನತೆಗೆ. ಸತ್ಯ ಅಲ್ವಾ? 5 ಗ್ಯಾರಂಟಿಗಳನ್ನ, 5 ವಿಚಾರಗಳನ್ನ ನಾವೇನು ಜನತೆಯ ಮುಂದೆ ಚುನಾವಣೆಯ ಸಂದರ್ಭದಲ್ಲಿ ನಾವು ಪ್ರಸ್ತಾಪ ಮಾಡಿದ್ದು, ಆ ಪ್ರಸ್ತಾಪ ಮಾಡಿರ್ತಕ್ಕಂಥ 5 ಯೋಜನೆಗಳನ್ನ ನಾವು ಈ ರಾಜ್ಯದ ಜನತೆಯ ಮುಂದೆ ಎದೆ ತೊಟ್ಟಿ ಹೇಳ್ತಾ ಇದ್ದೀವಿ, ನಾವು ನೆರವೇರಿಸಿದ್ದೇವೆ. 5% ವ್ಯತ್ಯಾಸ ಇರಬಹುದು. ಕೆಲವು ಕಾನೂನಿನಲ್ಲಿ ಅವರ ದಾಖಲಾತಿಗಳನ್ನ ಕೊಡ್ತಕ್ಕಂಥದ್ರಲ್ಲಿ ವಿಫಲರಾಗಿರೋದ್ರಿಂದ ಕೆಲವೊಂದು 5% ಹೆಚ್ಚು ಕಮ್ಮಿ ಆಗಿರ್ಬೋದು. ಆದ್ರೆ ನಾವು 95% ಜನಕ್ಕೆ ಇವತ್ತು ನುಡಿದಂತೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ನಾವೇನು ಕೊಡಬೇಕು, ಬಸ್ ಪಾಸ್ ನಲ್ಲಿ ಫ್ರೀ ಕೊಡ್ತೀವಿ. ಈ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲ ಭೇದಗಳನ್ನ ಮರೆತು ಸಾಮೂಹಿಕವಾಗಿ ನಾವು ಆ ಸ್ತ್ರೀ ಶಕ್ತಿಯನ್ನ ಉರಿದುಂಬಿಸುವ ಉದ್ದೇಶದಿಂದ ನಾವೇನು ಅವರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ, ಅದನ್ನು ನಾವು ನೆರವೇರಿಸಿದ್ದೇವೆ. ಗೃಹ ಜ್ಯೋತಿ ಯೋಜನೆ ಇವತ್ತು ನೆರವೇರಿಸಿದ್ದೇವೆ. ಅದು ಹೇಳ್ತಾರೆ ಗೃಹ ಜ್ಯೋತಿ ಕೊಟ್ಟು ಕರೆಂಟ್ ಚಾರ್ಜ್ ಹೆಚ್ಚಿರು ಅಂತ. ಅವ್ರೇನ್ ಕರೆಂಟ್ ಚಾರ್ಜ್ ಗೃಹ ಜ್ಯೋತಿ ಏನ್ ಕಟ್ಟಲ್ವಲ್ಲ, ಹೆಚ್ಚಾದ್ರೆ ಕರೆಂಟೇ ಫ್ರೀ ಅಲ್ಲ, ಅವ್ರೇನ್ ಹೆಚ್ಚಿಗೆ ಕಟ್ಟೋದಿಲ್ವಲ್ಲ, ಬೇರೆಯವ್ರಿಗೆ ಹೊಡ್ತಾ ಬಿತ್ತು. ಯಾವುದು ಕರೆಂಟ್ ಚಾರ್ಜ್ ಅನ್ನು ಏರಿಸ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಕ್ಕಿದೆಯಾ? ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗಲೇ ಅದನ್ನ ತೀರ್ಮಾನ ಆಗಿತ್ತು. ಅದು ಚುನಾವಣೆ ಕಳೆದ ತಕ್ಷಣ ಆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಏರಿಸಬೇಕು ಅಂತಕ್ಕಂಥ ನಿರ್ಣಯ ಅವತ್ತು ಆಗಿದೆಯೇ ಹೊರತು ಈ ರಾಜ್ಯ ಸರ್ಕಾರ ಇವತ್ತೇನು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಪಾಲುದಾರರಲ್ಲ. ಇದಕ್ಕೆ ಅವರು ಕರೆಂಟ್ ವಿದ್ಯುತ್ ಶಕ್ತಿ ಬಿಲ್ಲು ಹೆಚ್ಚಿಗೆ ಮಾಡೋದಕ್ಕೆ ಪಾಲುದಾರರಲ್ಲ. ಅದನ್ನ ಇವತ್ತು ಪ್ರತಿಯೊಬ್ಬ ನಾಗರಿಕ ಹೇಳ್ತಾ ಇದ್ದಾನೆ, ಬಡವ ಹೇಳ್ತಾ ಇದ್ದಾನೆ, ಇವತ್ತು ನೆಮ್ಮದಿಯಾಗಿ ಕರೆಂಟ್ ಚಾರ್ಜ್ ಇಲ್ದಲೆ ಜೀವನ ಮಾಡ್ತಾ ಇದೀವಪ್ಪ. ನಿಜವಾಗ್ಲೂ ತಿಂಗಳು ಬತ್ತು ಅಂದ್ರೆ ಕಷ್ಟ ಆಗ್ತಾ ಇತ್ತು ಕರೆಂಟ್ ಚಾರ್ಜ್ ಕಟ್ಟಕ್ಕೆ, ಇವತ್ತು ನಾವು ಕಟ್ತಾ ಇಲ್ಲ, ನಾವು ಫ್ರೀ ಆಗಿದ್ದೀವಿ ಅಂತೇಳಿ ಹೇಳ್ತಾರೆ. ಆಮೇಲೆ ಅನ್ನಭಾಗ್ಯದ ಜೊತೆ ನಾವೇನಂತ ಆಶ್ವಾಸನೆ ಕೊಟ್ಟಿದ್ದೆ ಜನತೆ ಮುಂದೆ? 5 kg ಈಗಾಗಲೇ ಮನಮೋಹನ್ ಸಿಂಗ್ ರವರ ಸರ್ಕಾರದಲ್ಲಿ ಆಗಿದ್ದಂತ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಒಂದು 5 kgಯನ್ನ ಕೇಂದ್ರ ಸರ್ಕಾರದಿಂದ ಫ್ರೀ ಆಗಿ ಕೊಡ್ತಕ್ಕಂತ ಒಂದು ಕಾನೂನನ್ನು ಜಾರಿಗೆ ತಂದಿದ್ರು. ಆ ಒಂದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಅದನ್ನ 5 kg ಬರ್ತಾ ಇದೆ. ಅದ್ರ ಜೊತೆಗೆ ಇನ್ನು 5 kg ಸೇರಿಸಿ 10 kgನ ಜೋಡಿಸಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ಸುಳ್ಳಲ್ಲ. ಇದು ಸುಳ್ಳಾದ್ರೆ ನನಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟತ್ನಿ. ಮಾತಾಡ ಸತ್ಯ ಮಾತಾಡ ಸುಳ್ಳಾದ್ರೆ ರಾಜೀನಾಮೆ ಕೊಡ್ತೀನಿ. ನಾವು ಜೊತೆಗೆ ಇನ್ನು 5 kgಯನ್ನ ನಾವು ಸೇರಿಸಿಕೊಡ್ತೇವೆ ಅಂತಕ್ಕಂಥ ಆಶ್ವಾಸನೆಯನ್ನ ಕೊಟ್ಟಿದ್ದು. ಅದರಂತೆ 5 kg ಅಕ್ಕಿಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಒಂದ್ ನಿಮಿಷ ಒಂದೇ ಮಾತು ಮ್ಯಾನಿಫೆಸ್ಟೋ ಕಮಿಟಿದಲ್ಲಿ ನೀವ್ಯಾರು ಇದ್ರಿ? ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕಮಿಟಿನಲ್ಲಿ ಆಯ್ತು, ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಕಮಿಟಿನಲ್ಲಿ ನೀವ್ಯಾರಿದ್ರಿ? ಮಾಡಿದ್ ನಾವು, ಘೋಷಣೆ ಮಾಡಿದ್ ನಾವು, ಆಚರಣೆ ನನಗೆ ಗೊತ್ತಿದೆ ಇರ್ರಿ. 5 kg ಏನು ರೂಢಿಯಲ್ಲಿದೆ ನೀವು ಮಾತಾಡಿ. ಆ ಇನ್ನು 5 kgಯನ್ನ ಅಡಿಷನಲ್ ಆಗಿ ನಾವು ಕೊಡ್ತೀವಿ ಅಂತಕ್ಕಂತ ಭರವಸೆ ನೀಡಿ ಮುಂದಕ್ಕೆ ಹೋಗಿ. ಆದ್ರೆ ಕೇಂದ್ರಕ್ಕೆ ಅಕ್ಕಿ 5 kgಗೆ ನಾವು ಅಕ್ಕಿ ಬರ್ದದ್ದು 5 kg ನಾವು ನಿಮ್ಮ ದರವನ್ನ ಕೊಡ್ತೀವಿ, ನಿಮ್ಮ ದರವನ್ನ ಕೊಟ್ಟು ನಾವು ತೀರ್ಮಾನ ಮಾಡ್ತೀವಿ. ನಾವು ಈ ಕರ್ನಾಟಕ ರಾಜ್ಯದ ಜನತೆಗೆ ಇನ್ನು 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿ ನಾವು ಹೇಳಿದ್ವಲ್ಲ, ಆ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಪತ್ರ ಬರೆದಾಗ ಮೊದ್ಲು ಕೊಡ್ತೀವಿ ಅಂತ ಬರೆದಿರಲ್ಲ, ಆಮೇಲೆ 3 ದಿವಸ ಬಿಟ್ಬಿಟ್ಟು ಕೊಡಕ್ಕಲ್ಲ ಅಂತ ಬರೆದಿರಲ್ಲ. ನಾವು ಭಾರತ ದೇಶದ ಒಕ್ಕೂಟದಲ್ಲಿ ಇಲ್ವಾ? ಭಾರತ ಮಾತೆಗೆ ಜಯವಾಗ್ಲಿ ಅಂತ ನಾವು ಹೇಳ್ಬಾರ್ದ? ಭಾರತ ದೇಶದ ಪ್ರಜೆಗಳಲ್ವಾ ನಾವು?
ಆಮೇಲೆ ಈ 29 ರೂಪಾಯಿಗೆ ಅಕ್ಕಿ ಮಾರ್ತಾ ಇದ್ರಲ್ಲ, ಈ ಕರ್ನಾಟಕ ರಾಜ್ಯದ ಜನ ಏನ್ ಮಾಡಿದ್ರು ನಿಮ್ಗೆ? ನಾವೇನು ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಅಧ್ಯಕ್ಷರೇ? ತಿಳ್ಕೊಂಡಿದ್ದೀರಾ ನೀವು? ಮುಂದೆ ಜನ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ಅನ್ನೋದನ್ನ ನನಗೆ ಗೊತ್ತಿದೆ. ಏನು ಏನು ನೀವು ಹೆಂಗ್ ಬೇಕಂತ ಕೊಡ್ರಿ ನಮ್ಗೆ ಅಕ್ಕಿ ಯಾಕ್ರಿ ಕೊಡ್ಲಿಲ್ಲ? ಯಾಕ್ರಿ ತಿರಸ್ಕಾರ ಮಾಡಿರಿ ನೀವು? ನಾವು 5 ಕೆಜಿ ಅಕ್ಕಿನ ಹಂಚ್ತೀವಿ ಅಂತ ಹೇಳಿದ್ರೆ ಕೊಡದೆ ಯಾಕೆ ಕೊಡ್ಲಿಲ್ಲ? ನೀವು ಕೊಡ್ತೀವಿ ಅಂದ್ರೆ ಯಾಕೆ ಮತ್ತೆ ಹಿಂದಕ್ಕೆ ತಗೊಂಡ್ರಿ? ಇದಕ್ಕೆ ಉತ್ತರ ಹೇಳ್ಬೇಕಾಗತ್ತೆ ಮುಂದಿನ ಚುನಾವಣೆಯಲ್ಲಿ, ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಇದು ಸುಲಭ ಅಂತ ತಿಳ್ಕೊಬೇಡಿ. ಇದನ್ನ 5 ಕೆಜಿ ಅಕ್ಕಿನ ಇದು ಒಂದು, ಅದಕ್ಕೆ ನಮ್ಮ ಮುನಿಯಪ್ಪನವರು ಇವರೆಲ್ಲ ಸೇರಿ ಮುಖ್ಯಮಂತ್ರಿಗಳು ನಾವು ಕೊಡ್ತೀವಿ ಅಂತ ಮಾತು ಕೊಟ್ಟಿದೀವಿ. ಯಾವ ಸೆಂಟ್ರಲ್ ಗವರ್ನಮೆಂಟಿನ 30 ಅಕ್ಕಿ ಇದೆ, ಆ ಅಕ್ಕಿಯ ದರ ಇದೆ 34 ರೂಪಾಯಿ, ಆ ದರವನ್ನೇ ಕೊಟ್ಬಿಡೋಣ ಅಂತೇಳಿ ಇವತ್ತು ನಾವು ಈ ರಾಜ್ಯದ ಜನತೆಗೆ ಕೊಡ್ತಾ ಇಲ್ಲ. ಈ ರಾಜ್ಯದ ಜನತೆಗೆ ಕೊಟ್ಟು ಜನ ಎಲ್ಲ ಸಂಪೂರ್ಣವಾಗಿ ದುಡ್ಡನ್ನ ತೆಗೆದುಕೊಂಡು ಹೋಗ್ತಾ ಇಲ್ಲ. 2,000 ರೂಪಾಯಿನ ಯಾವ ಸಂಸಾರದ ಮಹಿಳೆಯ ಮುಖ್ಯಸ್ಥೆ ಇರ್ತಾಳೆ ಅವ್ರ ಹೆಸರಿಗೆ 2,000 ರೂಪಾಯಿನ ಕೊಡಬೇಕು. ಯಾಕೆಂದ್ರೆ ಇವತ್ತಿನ ಈ ಬೆಲೆಯ ಏರುಪೇರಿನಲ್ಲಿ ಆಗ್ತಾ ಇರ್ತಕ್ಕಂಥ ಸಂಸಾರದ ವ್ಯತ್ಯಾಸವನ್ನ ಕಡಿಮೆ ಮಾಡಲಿಕ್ಕೆ, ಆ ಸಂಸಾರ ಸುಖವಾಗಿ ಜೀವನ ಮಾಡಲಿಕ್ಕೆ, ಮನೆಯ ಖರ್ಚಿಗೆ ಯೋಚನೆ ಮಾಡದ ರೀತಿಯಲ್ಲಿ ಇರಲಿ, ಮಕ್ಕಳ ಮರಿಗಳಿಗೆ ಫೀಸ್ ಕಟ್ಟೋದಕ್ಕಿರಲಿ ಅಂತ ಹೇಳ್ಬಿಟ್ಟು ಒಂದು ಒಂದು ಒಳ್ಳೆಯ ಮಾರ್ಗದಿಂದ 2,000 ರೂಪಾಯಿನ ಆನ್ಲೈನ್ ಅಲ್ಲಿ ಮನೆ ಬಾಗಿಲು ದುಡ್ಡು ಕಳಿಸ್ತಾ ಇದೀವಲ್ಲ, ಇದು ಸಾಮಾನ್ಯವಾದ ವಿಚಾರನ? ಇವನಿಗೋಸ್ಕರ ಕೊಡ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾದ ವಿಚಾರನ? ಇವತ್ತು ಕರ್ನಾಟಕ ರಾಜ್ಯದ ಜನ ನೆಮ್ಮದಿಯ ಜೀವನವನ್ನ ಮಾಡ್ತಾ ಇದ್ದಾರೆ, ನೆಮ್ಮದಿಯ ಬಾಳನ್ನ ಮಾಡ್ತಾ ಇದ್ದಾರೆ. ಮುಂದೆ ಗೊತ್ತಾಗುತ್ತೆ ಅದರ ಪ್ರತಿಫಲ, ಈಗ ಗೊತ್ತಾಗಲ್ಲ. ಈಗ ಅಲ್ಲಿ ಇಲ್ಲಿ ಏನೇನೋ ಅಡ್ಡ ಭಾಷಣಗಳು ನಡೀತಾ ಇದಾವೆ. ಆ ಭಾಷಣಗಳಿಗೆಲ್ಲ ಇದು ಮಾಡೋದಲ್ಲ. ನಾವು ನುಡಿದಂತೆ ನಡೆದಿದ್ದೇವೆ, ನುಡಿದಂತ ಸರ್ಕಾರ, ನುಡಿದಂತ ರೀತಿನಲ್ಲಿ ನಾವು ಇದ್ದೇವೆ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ರಾಜ್ಯಪಾಲರಿಂದ ನಾವೇನು ನಿವೇದನೆ ಮಾಡಿಸಿದ್ದೇವೆ, ಆ ನಿವೇದನೆ ಮಾಡಿರ್ತಕ್ಕಂಥ ವಿಚಾರವನ್ನು ನಾನು ಸಮರ್ಥನೆ ಮಾಡ್ಲಿಕ್ಕೆ ಬಯಸ್ತೇನೆ.